ಅವರಿಬ್ಬರು ಹಾಸನದ ಜೋಡಿಗಳು. ಆಕೆಯ ಹೆಸರು ಯಶೋಧ, ಆತನ ಹೆಸರು ಪುನೀತ್ ಅಂತ ಹೇಳಿ. ಇವರಿಬ್ಬರು ಬರೋಬ್ಬರಿ 7 ವರ್ಷಗಳ ಹಿಂದೆ ಪ್ರೀತಿಸಿ ಸಪ್ತಪದಿಯನ್ನ ತುಳಿದಿದ್ರು. ಕಾಲೇಜು ದಿನಗಳಲ್ಲಿ ಆಕೆ ಇರುವಾಗ ಪುನೀತ್ ಆಕೆಯ ಹಿಂದೆ ಬಿದ್ದು, ಯಶೋಧಳ ಹಿಂದೆ ಬಿದ್ದು ಪ್ರೀತಿಸು ಅಂತ ಹೇಳಿ ಆಕೆಯನ್ನ ಹಾಗೂ ಹೀಗೂ ಮನವೊಲಿಸಿ ಆಕೆಯ ಮನವನ್ನ ಕದ್ದಿದ್ದ. ಏನೋ ಪ್ರೀತಿಸಿ ಮದುವೆ ಆದ್ರು. ಮನೆಯಲ್ಲಿ ಕೂಡ ಕೆಲವು ವಿರೋಧಗಳು ಆದ್ರೂ ಕೂಡ ಮತ್ತೆ ವಾಪಸ್ ಇವರ ಮದುವೆಗೆ ಒಪ್ಪಿ ಆಯ್ತು ಅಂತ ಹೇಳಿ ಆಶೀರ್ವದಿಸಿ ಅವರ ಮದುವೆಯನ್ನು ಕೂಡ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಗಂಡ ಪುನೀತ್ಗೆ ಯಶೋಧಳ ಮೇಲೆ ವಿಪರೀತ ಅನುಮಾನ ಉಂಟಾಗಿತ್ತು. ಆಕೆಯ ಶೀಲವನ್ನ ಪದೇ ಪದೇ ಶಂಕಿಸ್ತಾ ಇದ್ದ. ಆಗಾಗ ಕಲಹಗಳು ಸಾಮಾನ್ಯವಾಗಿತ್ತು. ಪ್ರೀತಿಸಿ ಮದುವೆ ಆದವಳ ಮೇಲೆ ಆತ ಅನುಮಾನ ಪಡೋದನ್ನ ನೋಡಿ ಆಕೆ ಬಹಳಷ್ಟು ವಿಚಲಿತಗೊಂಡಿದ್ಲು. ಇದೇನಾಯ್ತಪ್ಪ, ನಾನು ಇಷ್ಟೊಂದು ಇವನನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆಕೆಯು ಕೂಡ ಗೊಂದಲದಲ್ಲಿ ಇದ್ಲು. ಆದ್ರೆ ಇತ್ತೀಚೆಗೆ ಮನೆಯಲ್ಲಿ ಆಕೆಯನ್ನ ಹೊಡೆದು ಕೊಂದು ಬಿಟ್ಟಿದ್ದಾನೆ ಪುನೀತ್. ಈಗ ಅದು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಆ ಹುಡುಗಿಯ ಮನೆಯವರು ದೂರನ್ನ ದಾಖಲಿಸಿದಾಗ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ ಅವರು ದೂರನ್ನ ಕೊಟ್ರು. ಬಳಿಕ ಇದೀಗ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಈ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅದು ಕೊಲೆ ಎಂಬಂತಹ ಶಂಕೆಯಲ್ಲಿ ಇದೀಗ ವಿಚಾರಣೆ ನಡೀತಾ ಇದೆ. ಒಟ್ಟಿನಲ್ಲಿ ಇತ್ತೀಚೆಗೆ ಪ್ರೀತಿಸಿ ಮದುವೆ ಆದಂತಹ ಜೋಡಿಗಳ ಮಧ್ಯೆ ಹೆಚ್ಚಾಗಿ ಈ ರೀತಿಯಾದಂತಹ ಕೊಲೆ ಆಗಿರಬಹುದು, ದೌರ್ಜನ್ಯ ಆಗಿರಬಹುದು, ನಿಂದನೆ, ಶೀಲವನ್ನ ಶಂಕಿಸುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪ್ರೀತಿಸಿ ಮದುವೆ ಆಗುವ ಮುಂಚೆ ಇಂತಹ ವಿಚಾರಗಳನ್ನ ತಾವು ಮಾಡಬೇಕು. ಹಾಗಾಗಿ ಯುವಕ ಮತ್ತು ಯುವತಿಯರು ಸ್ವಲ್ಪ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಎಲ್ಲರ ಕಳಕಳಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.